ಭಾರತ ದೇಶದ ಒಂದು ಐತಿಹಾಸಿಕವಾದಂತಹ ಬೆಂಗಳೂರು ಕರಗ. ಆ ಕರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಮ್ಮಲ್ಲಿ ನಡೆಯುವಂಥ ಅಷ್ಟು ದೊಡ್ಡ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮ, ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ. ಜೊತೆಗೆ ದ್ರೌಪದಿ, ಧರ್ಮರಾಯ ಇವೆರಡೂ ಕೂಡ ಆರಾಧನೆ ಮಾಡ್ತಾರೆ. ಒಂದು ಭಾವೈಕ್ಯತೆಯ ಒಂದು ದೊಡ್ಡ ಸಂಕೇತ. ಆ ಕರಗ ದರ್ಗಕ್ಕೂ ಹೋಗ್ತದೆ. ಇದು ನಮ್ಮ ತಲೆಯಲ್ಲಿ ಇರಬೇಕು. ಯಾರೊಬ್ಬರು ಬಂದು ಸರ್ಕಾರನ ಟೀಕೆ ಮಾಡೋದು ಅದೆಲ್ಲ ಬೇರೆ ವಿಚಾರ. ಟೀಕೆ ಅವಶ್ಯಕತೆ ಇಲ್ಲ. ಧರ್ಮದಲ್ಲಿ, ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನೀಚತನ. ಅದನ್ನು ಮಾಡಬಾರ್ದು. ಸರ್ಕಾರದಿಂದ ಏನು ಹಣ ಕೊಡಬೇಕು ನಾವು ಬಿಡುಗಡೆ ಮಾಡಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಯಾರಾದ್ರೂ ಕೈಗೆ ದುಡ್ಡು ಕೊಡೋಕ್ಕಾಗಲ್ಲ. ಅದೊಂದು ಪದ್ಧತಿ ಇದೆ. ಜಿಲ್ಲಾಧಿಕಾರಿಗಳಿಗೆ ಅದು ಜವಾಬ್ದಾರಿ ವಹಿಸಿದ್ವಿ. ಅವರು ಅದನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಡ್ತಾರೆ. ಬಜೆಟಲ್ಲೇ ನಾವು ದುಡ್ಡು ಇದ್ದೀವಿ. ಸೊ ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಈಗ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಡಿಸಿ, ಎಸಿ ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ದತ್ತಿ ಮಂತ್ರಿ ಕೂಡ ಹೋಗಿ ಕೂತ್ಕೊಂಡು ಕೆಲವು ಅವರು ಇಂಟರ್ನಲ್ ಇಶ್ಯೂಸ್ನೆಲ್ಲ ಸೆಟಲ್ಮೆಂಟ್ ಮಾಡಿಬಿಟ್ಟು ಬಂದಿದ್ದಾರೆ. ಸೊ ಅದರಿಂದ ಬಹಳ ಚೆನ್ನಾಗಿ ನಡೀತು. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಮತ್ತು ಆ ದೇವಸ್ಥಾನದ ಸಮಿತಿಯವರು ಕೂಡ ನಾನು ಅಭಿನಂದಿಸ್ತೇನೆ. ಅವರು ಚೆನ್ನಾಗಿ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಗೌರವನ ಕಾಪಾಡಿದ್ದಾರೆ. ಬಹಳ ಚೆನ್ನಾಗಿ ನಡೆದಿದೆ. ಬೆಳಗ್ಗೆ 3:30 ಗಂಟೆವರೆಗೂ ಕೂಡ ನಾನು ಸ್ಪಾಟಲ್ಲೇ ಇದ್ದೆ. ಯಾವ ಸಮಸ್ಯೆಯಲ್ಲಿ ಕೂಡ ಬಹಳ ಚೆನ್ನಾಗಾಗಿದೆ. ಆ ರಿಪೋರ್ಟ್ ಬಂದಿದೆ. ಇವತ್ತು ಮಧ್ಯಾಹ್ನ ನನಗೆ ಬಂದಿದೆ. ನಾನು ಇನ್ನೂ ನೋಡಿಲ್ಲ. ನೋಡ್ಬಿಟ್ಟು ಆಮೇಲೆ ನಾವೆಲ್ಲ ಕೂತ್ಕೊಂಡು 17ನೇ ತಾರೀಕು ಸರ್, ಶಾಮನೂರು ಶಿವಶಂಕರಪ್ಪರು ಹೇಳಿದ್ದಾರೆ, ನಮ್ಮ ಮನೆಗೆ ಬಂದು ಯಾರು ಸರ್ವೆ ಮಾಡಿಲ್ಲ, ಏನೂ ಕೇಳೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸ್ವಾಮೀಜಿಗಳು ಕೂಡ ಹೇಳ್ತಿದ್ದಾರೆ ಸರ್, ನಮ್ಮ ಮನೆಗಳು ಯಾರ ಮನೆಗಳಿಗೂ ಬಂದಿಲ್ಲ, ಯಾವ ತರ ಸಮೀಕ್ಷೆ ಅಂತ ಹೇಳಿದ್ದಾರೆ. ಸಮುದಾಯವು ಸಹ 6ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಕೋರಿಕೆ ಆಗಿರೋ ಅಂಕಿ ಸಂಖ್ಯೆಗಳಲ್ಲಿ ವೀರಶೈವ ಮಹಾಸಭಾ ತಜ್ಞರ ಸಮಿತಿ ನೇಮಕ ಮಾಡಿದೆ ಸರ್, ಇದರ ಅಧ್ಯಯನ ಮಾಡಲಿಕ್ಕೆ ಪ್ರತ್ಯೇಕವಾಗಿ. ಅವ್ರವ್ರ ಸಮಾಜ ಅವ್ರ ರಕ್ಷಣೆ ಮಾಡ್ಕೊಳ್ಳೋಕೆ ಮಾಡ್ತಾ, ಅದಕ್ಕೆ ನಾವ್ಯಾಕೆ ಅದಕ್ಕೆ ಟೀಕೆ ಮಾಡಕ್ ಹೋಗೋಣ, ಚರ್ಚೆ ಮಾಡಕ್ ಹೋಗೋಣ. ಅವ್ರವ್ರ ಹಕ್ಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿದ್ದೀವಿ. ಅವ್ರೇನೇನಿದೆ ಪ್ರತಿಪಾದನೆ ಮಾಡಲಿ, ಅದರಲ್ಲಿ ನಾವು ಯಾರನ್ನೂ ಅಪೇಕ್ಷೆ ಪಡೋದಿಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಜನಪ್ರತಿನಿಧಿಗಳಿಗೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಸೆಂಬ್ಲಿಯಲ್ಲಿ ಅಂತ ಅವರು ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಮುಕ್ತವಾಗಿ ಇನ್ನೇನು ಮಾತಾಡೋಕ್ಕಾಗ್ತದೆ? ತಾವು ಕೂಡ ಚುನಾವಣೆ ಸಂದರ್ಭದಲ್ಲಿ ನಂಗೆ ಅಧಿಕಾರ ಕೊಡಿ, ಪೆನ್ನು ಪೇಪರ್ ಕೊಡಿ ಅನ್ನುವಂತ ಅದು ಬೇರೆ ವಿಚಾರ. ಶಿಫಾರಸ್ ಮಾಡಿದ್ದಾರೆ. ಸ್ವಲ್ಪ ಇರಪ್ಪ, ಎಷ್ಟು ಜನಕ್ಕೆ ನಾವು ಮಾತಾಡಲಿ? ನಿಮ್ಗೆ ಒಬ್ಬಗೆ ಮಾತಾಡಲ್ಲ, ಅವ್ರು ಮಾತಾಡಲ್ಲ. ಅವ್ರೊಂದು ಪ್ರಶ್ನೆ, ಇವರೊಂದು ಪ್ರಶ್ನೆ. ನನಗಿರೋದು ಒಂದು ಬಾಯಿ. ಹೇಳಿ ಹೇಳಿ. ಏನ್ ನಿಂದೇನಪ್ಪ? ಚುನಾವಣಾ ಪೂರ್ವದಲ್ಲಿ ಹೇಳಿದ ಸಮುದಾಯ ನಿಮಗೆ ಬೆಂಬಲಿಸಿತ್ತು. ನನಗೆ ಗೊತ್ತಿದೆ ರೀ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಎಲ್ಲರಿಗೂ ನ್ಯಾಯ ಕೊಡಿಸಬೇಕಾದ್ದು ನಮ್ಮ ಡ್ಯೂಟಿ. ನನ್ನ ಧ್ವನಿ, ನನ್ನ ದೇಹ, ನನ್ನ ಉದ್ದೇಶ, ನನ್ನ ಪದ್ಧತಿ, ನನ್ನ ಸಂಕಲ್ಪ ಎಲ್ಲ ಕೂಡ ಇದೆ. ನಾವು ಮಾಡ್ತೀವಿ. ಒಕ್ಕಲಿಗರ ಸಂಖ್ಯೆ 61 ಲಕ್ಷ ತೋರಿಸ್ತಾ ಇದ್ದಾರೆ ಸರ್. 6ನೇ ಸ್ಥಾನದಲ್ಲಿ ಒಕ್ಕಲಿಗರ ಸ್ಥಾನ ಅಂಕಿ ಸಂಖ್ಯೆ. ನಾನೊಬ್ಬ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವರದಿಯಲ್ಲಿ ಶಿಫಾರಸ್ ಮಾಡಿದ್ದಾರೆ ಸರ್, ಮೀಸಲಾತಿ ಹೆಚ್ಚಳಕ್ಕೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಅದನ್ನ ನಾನು ನೋಡಿಲ್ಲ. ಒಕ್ಕಲಿಗರ ಸಮುದಾಯದ ಸಂಖ್ಯೆ 61 ಲಕ್ಷ ತೋರಿಸಿದ್ದಾರೆ. ನೀವು ಇದನ್ನು ಒಪ್ತೀರಾ ಸರ್? ರಾಜ್ಯಪಾಲರು ಭೇಟಿಗೆ ಹೋಗ್ತಾ ಇದ್ದಾರೆ ಸರ್ ಇವಾಗ ತಮ್ಮ ವಿರುದ್ಧ ದೂರು ಕೊಡ್ಲಿಕ್ಕೆ. ದೂರು ಕೊಡಕ್ಕೆ ಏನಕ್ಕೆ? ರಾಜಕಾರಣದ 2,000 ಕೋಟಿ ಸಾಲ ಕಳ್ಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಕ್ರಮ ಆಗಿದೆ ಅಂತ ಹೇಳಿ ವಿಧಾನಸೌಧಕ್ಕೆ ಇನ್ನ ಹೋಗಿಲ್ವಲ್ಲ ಪೊಲೀಸರು ನೋಡಕ್ಕೆ. ಸರ್ವೆ ಹೋಗಿಲ್ಲ. ಅದಕ್ಕೆ